ಆಗ ಗದುಗಿನ ಎಂತ ಹಾಳ ಅದು ಗಡಿಗಿನ ಹಾಳ ಅಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ ಅಂತೇಳಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇಡೀ ಏಷ್ಯಾದಲ್ಲೇ ಮೊದಲು. ಹಾಗಾಗಿ ಕರ್ನಾಟಕ ಸಹಕಾರ ಸಂಘಕ್ಕೆ ಒಂದು ಹೆಬ್ಬಾಗಿಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕ ಹೆಬ್ಬಾಗಿಲು, ಸಹಕಾರ ಸಪ್ತಾಹಕ್ಕೆ ಹೆಬ್ಬಾಗಿಲು ಇದು. ಇಡೀ ಏಷ್ಯಾ ಖಂಡದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ 1904ರಲ್ಲಿ ಕಾರ್ಮಿಕರ ಬಂದರು. ಗಂಗ ಹಾಳದಲ್ಲಿ ಈ ಸಿದ್ದನಗೌಡ, ಸಣ್ಣರಾಮಗೌಡ ಪಾಟೀಲ್ ರಾಮಗೌಡ ಪಾಟೀಲ್ ಇದು ಮಾಡಿದ್ರು. ಅಲ್ಲಿಂದ ಈಚೆಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಇಲಾಖೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ಕೃಷಿ, ಪಶುಸಂಗೋಪನೆ, ರೇಷ್ಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರ, ಕೈಗಾರಿಕೆ, ಅವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘದ ಮೂಲಕ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಇಲಾಖೆ ಬೆಳವಣಿಗೆ ಆಗಬೇಕು. ಇದು ಬೆಳವಣಿಗೆ ಆದರೂ ಮಾತ್ರ ನಾವು ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಎಷ್ಟು ಸಹಕಾರ ಸಂಘಗಳಿದ್ದಾವೆ, ಅದು ಮುಂದಿನ ವರ್ಷ ಅದು ಹೆಚ್ಚು ಸಹಕಾರ ಸಂಘಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಹಕಾರ ಸಂಘ ಬೆಳೀತಾ ಹೋಗ್ಬೇಕು. ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಸಂಘದ ಬೆಳವಣಿಗೆ ಆದರೆ ನಾನು ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆಗಿದ್ದೆ 1985. ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದೆಯನ್ನ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದೆ. ಸೊ ಹಾಗಾಗಿ KMF ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆಗಿರುವಾಗ, ಈಗ ವೆಂಕಟೇಶ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿಯಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳ ಕೈ ಕೆಳಗಡೆ ಮಾಡಿದಲ್ಲೂ ನಾನು ಮಿಲ್ಕ್ ಯೂನಿಯನ್ಗಳನ್ನ ರೈತರ ಪ್ರತಿನಿಧಿಗಳ ಯೂನಿಯನ್ಗಳ ರಂಗಕ್ಕೆ ಡೈರಿಗಳನ್ನು ತಗೊಬಂದು ಅದನ್ನ ಆದೇಶ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆ ಕಾಲದ. ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. 16 ಮಿಲ್ಕ್ ಯೂನಿಯನ್ಗಳು. ಸುಮಾರು 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು. ಬಹುಶಃ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ಟರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ
ಅಧ್ಯಕ್ಷರಾಗಿದ್ದಂಥವ್ರು ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮೇಲೆ ನಾನು 83ರಲ್ಲಿ ಮಂತ್ರಿ ಆದಾಗ, ಮುಖ್ಯಮಂತ್ರಿ ಆದಾಗ ಹಾಲನ್ನ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟಿತ್ತು, ಮಾರಾಟ ಕಡಿಮೆ ಇತ್ತು. ಆಗ ಹಾಲು ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು ಮಿಲ್ಕ್ ಯೂನಿಯನ್ KMF. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗಲೇ ಕ್ಷೀರಭಾಗ್ಯ ಅಂತ ಜಾರಿ ಬಂದರು, ಕ್ಷೀರಭಾಗ್ಯ. ಆಮೇಲೆ ಕ್ಷೀರಧಾರೆ, ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿಯಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ, 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡಿನೆಲ್ಲ ಉಳಿದೋಗ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲರೂ ಚುಕ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ ಅದೆಲ್ಲರೂ ಚುಕ್ತ ಮಾಡದೆ. ಆಮೇಲೆ ಚಾಮರಾಜನಗರ ಹಾಲು ಒಕ್ಕೂಟ ಒಂದ್ಸಾರಿ ಹಣ ಕೊಟ್ಟಿದ್ದೆ ನಾನು, 73 ಕೋಟಿ ಕೊಟ್ಟಿದ್ದೆ. ಇನ್ನೂ 51 ಕೋಟಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.